ಇಲ್ಲ ಮನೆಯವ್ರು ಯಾರು ಒಪ್ಪಿಲ್ಲ. ನಮ್ಮೂರಲ್ಲಿ ನಾವು ಜೋರಾಗೆ ಮದುವೆ ಆದ್ವಿ, ಬಟ್ ಇವ್ರ ಮನೆಗ್ ಗೊತ್ತಿಲ್ಲ ಅಷ್ಟೇ. ನಮ್ದು ಇನ್ಸ್ಟಾಗ್ರಾಮ್ ಲವ್, ಬಟ್ ನಮ್ದು ಇಂಟರ್ ಕ್ಯಾಸ್ಟ್ ಬೆಸ್ತಾರ್ ನಾವು, ಇವ್ ಗೌಡಾಸ್. ಪ್ರೀತಿ ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಮಲ್ಲಿ ಜಾತಿ ಅನ್ನೋ ಪದಗಳು ಬರಬಾರ್ದು. 2 ಲಕ್ಷ ಸ್ಯಾಲರಿ ಇರ್ಬೇಕು, 1.5 ಲಕ್ಷ ಸ್ಯಾಲರಿ ಇರ್ಬೇಕು. ನಾವಿಬ್ರು ಮಾಡ್ತಿಲ್ವಾ? ಅವ್ಳ ಡಿಗ್ರಿ, ನಾನ್ ಡಿಪ್ಲೊಮಾ ಸ್ಟೂಡೆಂಟ್. ಎಲ್ಲರಿಗೂ ಇನ್ಸ್ಪಿರೇಷನ್. ನಮ್ಮಲ್ಲಿ ತುಂಬಾ ಜಗಳಗಳಾಗಿದೆ. ಹೆಣ್ಮಕ್ಳಿಗೆ ಸುಳ್ಳು ಹೇಳಿದ್ರಂತೂ ಅವನ್ ಕತೆ ಮುಗೀತು ಅಂತ. ನಾನ್ ಯಾವತ್ತು ಅವಳನ್ನ ಮೀಟ್ ಮಾಡಕ್ ಬೆಂಗಳೂರು ಬಂದಿಲ್ಲ. ಚನ್ನಪಣ್ಣಗೆ ಯಾವಾಗ್ಲೂ ರಜೆ ಸಿಕ್ತಾಗೆಲ್ಲ ಓಡಾಡ್ ಹೋಗ್ಬಿಡ್ತಿದ್ದೆ. ಜನರೇಷನ್ ಅಲ್ಲಿ ನಾನ್ ತುಂಬಾ ನೋಡಿದೀನಿ. ಈ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗೆ ಅಂದ್ರೆ ಅದೇ ಕ್ವಶನ್ ಮಾಡ್ಬೇಕಾದ್ರೆ ನನ್ಗೆ 2 ಲಕ್ಷ ಸ್ಯಾಲರಿ ಇರ್ಬೇಕು, 1.5 ಲಕ್ಷ ಸ್ಯಾಲರಿ ಇರ್ಬೇಕು ಅಂತ. ಅದೇ ನನ್ಗೆ ಅದ್ರ ಬಗ್ಗೆ ಏನು ನಗು ಬರುತ್ತೆ. ಯಾಕೆಂದ್ರೆ ರಿಯಾಲಿಟಿ ನಾವು ತುಂಬಾ ನೋಡಿದೀವಿ. ತುಂಬಾ ಜನ ನೋಡಿರೋದ್ರಿಂದ ಹೇಳ್ತಾ ಇರೋದು. 1.5 ಲಕ್ಷ 2 ಲಕ್ಷ ಸ್ಯಾಲರಿ ಅಂತಕ್ಕೆ ಇಬ್ರು ಸೇರ್ಕೊಂಡು ಸಂಪಾದನೆ ಮಾಡ್ರಿ. ಇವಾಗ ನಾವಿಬ್ರು ಮಾಡ್ತಿಲ್ವಾ ಅಲ್ವಾ? ಅವ್ಳ ಡಿಗ್ರಿ, ನಾನ್ ಡಿಪ್ಲೊಮಾ ಸ್ಟೂಡೆಂಟ್. ಇಬ್ರು ಸೇರ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ, ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಅವರೆಲ್ಲೋ ಕೆಲ್ಸಕ್ಕೆ ಹೋಗ್ತಾರೆ, 1.5 ಲಕ್ಷ. ನಮ್ಗೆ ಅದ್ರ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಲವ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇದ್ರೇನೆ ಎಲ್ಲ ಹಾಳಾಗಿ ಹರ್ಟ್ ಆಗುತ್ತೆ, ತುಂಬಾ ಹರ್ಟ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಬೇಡ. ಏನಕ್ಕೆ ಅಷ್ಟೊಂದು ಸ್ಯಾಲ್ರಿ ಮಾಡ್ರಿ, ಇಬ್ರು ಸೇರ್ಕೊಂಡ್ ಮಾಡ್ರಿ. ಅದೇ ಸ್ಯಾಲ್ರಿನಾ 1.5 ಲಕ್ಷ ಅಲ್ವಾ? 3 ಲಕ್ಷ ಸಂಪಾದನೆ ಮಾಡ್ರಿ. ಇವಾಗ ನನ್ನ ಐಡಿಯಾ, ನಾನು ದೊಡ್ಡ ಅಂಗಡಿ ಮಾಡ್ಬೇಕಿತ್ತು ಅಂತ. ನಾನು ಯಾಕೆ ಚಿಕ್ಕದಾಗಿ ಮಾಡ್ತಾ ಇದೀನಿ? ನನ್ನ ಹತ್ರ ಇಷ್ಟು ಇನ್ವೆಸ್ಟ್ಮೆಂಟ್ ಇದೆ, ನಾನು ಇಷ್ಟು ಮಾಡ್ತಾ ಇದ್ದೀನಿ. ಮುಂದೆ ಇದೆ ದೊಡ್ಡದಾಗ್ಬೋದು. ನಾವು 2 ಲಕ್ಷ 3 ಲಕ್ಷ ಸಂಪಾದನೆ ಮಾಡುವುದಾಗ ಅಲ್ವಾ? ಇಬ್ರು ಸೇರ್ಕೊಂಡ್ ಮಾಡ್ತೀವಿ. ಅವಾಗ ಅದೇ ಎಕ್ಸ್ಪೆಕ್ಟೇಷನ್. ಲವ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಬೇಡ. ನಮ್ಮ ಹುಡುಗ ಹಂಗೆ ಇರ್ಬೇಕು. ಇನ್ನೊಂದು ಸುಳ್ಳು ಹೇಳ್ಬಾರ್ದು, ಕಳ್ಕೊಬಿಡ್ತೀರಾ. ಸುಳ್ಳು ಮಾತ್ರ ಹೇಳ್ಬಾರ್ದು. ಪ್ರೀತಿ ಏನೇ ನಿಜ ಹೇಳ್ಬಿಡ್ರಿ. ನಾನು ಇದೇ ಕೆಲಸ ಮಾಡ್ತೀನಿ, ನಾನು ಇದೇ ಮಾಡ್ತೀನಿ, ನಾನು ಇಷ್ಟೇ ಓದಿದ್ದೀನಿ. ಸುಳ್ಳು ಮಾತ್ರ ಬೇಡ. ನಿಜ ಹೇಳಿದ್ರೆ ಆ ಲವ್ ಪಕ್ಕಾ ಸಕ್ಸಸ್ಫುಲ್ ಆಗುತ್ತೆ. ನಾವೆಲ್ಲ ಈಗ 0 ಇಂದ ಸ್ಟಾರ್ಟ್ ಮಾಡಿದೀವಿ. 0 ಇಂದ ಸ್ಟಾರ್ಟ್ ಮಾಡಿದ್ರು ನಮ್ಮಲ್ಲಿ ಯಾವುದೇ ಕೋಪ ಇಲ್ಲ, ಜಗಳ ಇಲ್ಲ. 0 ಇಂದ ಸ್ಟಾರ್ಟ್ ಮಾಡಿದೀವ, ಇಬ್ರು ಸೇರ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ. ಇವಾಗ ಒಂದ್ ರೇಂಜ್ ಅಲ್ಲಿ ಇದೀವಿ. ಕೆಲವ್ರಿಗೆ ಇನ್ಸ್ಪಿರೇಷನ್ ಕೂಡ ಆಗ್ತಾ ಇದೀವಿ. ಎಷ್ಟೋ ಜನ ನಮ್ಮ ವಿಡಿಯೋಸ್ ನೋಡಿ ಎಲ್ಲ ಮಿಲಿಯನ್ಸ್ ವ್ಯೂಸ್ ಹೋಗಿದೆ. ನಮ್ಗೆ ಮೆಸೇಜ್ಗಳು, ತುಂಬಾ ಮೆಸೇಜ್ಗಳು ಮಾಡ್ತಾರೆ. ನಿಮ್ ತರ ನಾವ್ ನೋಡಿಲ್ಲ, ಚೆನ್ನಾಗಿರಿ. ಯಾಕೆಂದ್ರೆ ಅವ್ರಿಗೆ ಆತರ ಫೀಲ್ ಗಳು ಆಗ್ಬಿಟ್ಟಿದೆ ಎಲ್ಲಾ ಕಡೆ. ನಮ್ಗೂ ಇವನ್ ನಿಮ್ಗೂ ಗೊತ್ತು, ನನ್ಗೂ ತುಂಬಾ ಲವ್ ಫೇಲ್ಯೂರ್ಗಳು ಆಗಿದೆ. ಎಲ್ಲಾ ಹುಡುಗರನ್ನು ಲವ್ ಮಾಡ್ಬೇಕಾದ್ರೆ ಟೂ ಲವ್ ಅಂತಾನೆ ಲವ್ ಮಾಡ್ತಾರೆ. ಕೆಲವೊಂದು ವಿಚಾರಗಳಲ್ಲಿ ಇಬ್ರಿಗೂ ಕ್ರಾಶ್ ಆಗಿ ಅವ್ರೇನೋ ಒಂದ್ ಹೇಳೋದು, ಹುಡುಗ ಒಂದೇನೋ ಹೇಳೋದು, ಡಿವೈಡ್ ಆಗ್ತಾರೆ. ಬಟ್ ನಮ್ಮಲ್ಲಿ ನಾವ್ ಆತರ ಮಿಸ್ಟೇಕ್ ಮಾಡ್ಕೊಂಡಿಲ್ಲ. ನಾವೇನ್ ಅವಳು ಸುಳ್ಳು ಹೇಳಿಲ್ಲ, ನಾನು ಸುಳ್ಳು ಹೇಳಿಲ್ಲ. ಇದು ನನ್ ಜೊತೆಲೆ ಇವ್ರ ಫ್ರೆಂಡ್ ಭೂಮಿಕಾ ಅಂತ, ಮತ್ತೆ ಆ ಹುಡುಗ ಒಬ್ಬ ಎಸ್ಸಿ, ಇವ್ರು ಫ್ರೆಂಡ್ ಗೌಡ್ರು. ಅವರು ಅಷ್ಟೇ ರಾಮನಗರದವ್ರು, ಆಲ್ರೆಡಿ ಬಂದಿದ್ದಾರೆ. ಈಗ ಅವರು ಎಲ್ಲೋ ಇದಾರೆ, ಮಾಗಡಿ ರೋಡಲ್ಲಿ ಇದಾರೆ. ಮಾಗಡಿ ರೋಡ್ ಅವರು ಕೂಡ ಬಂದಿದ್ದಾರೆ. ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ರು, ಬಟ್ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಇರ್ಲಿಲ್ಲ. ಸೊ ಇಬ್ರು ಕೆಲಸ ಮಾಡ್ತಾ ಇದಾರೆ. ಅಷ್ಟೇ ಪ್ರೀತಿ ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಷ್ಟೇ. ಇನ್ನೊಂದೇನ್ ಗೊತ್ತಾ? ಮನೆಯವ್ರಿಗೆ ಒಪ್ಸಿ ಮದ್ವೆ ಆಗೋದು ಅಷ್ಟೇನೆ. ಒಪ್ಸಕ್ ಆಗ್ಲಿಲ್ವಾ, ಏನಾದ್ರು ಅಚೀವ್ ಮಾಡ್ರಿ. ಮನೆಯವ್ರು ಆರಾಮಾಗಿ ಒಪ್ಕೋತಾರೆ. ನಿಮ್ ಕ್ಯಾಸ್ಟ್ ನೋಡಲ್ಲ. ನಾವೇನ್ ಕೆಲಸ ಮಾಡ್ತೀವಿ ಅನ್ನೋ ಆಧಾರದ ಮೇಲೆ ನಮ್ಗೆ ಡಿವೈಡ್ ಮಾಡಿದ್ದಾರೆ. ಈಗ ನಾನ್ ಬೆಸ್ಟ್, ನಾನ್ ಮೀನ್ ಹಿಡಿತೀನಿ, ನನ್ನಾಗಿ ಡಿವೈಡ್ ಮಾಡಿದ್ದಾರೆ. ಇವ್ರು ಒಕ್ಕಲಿಗ, ಇವ್ರೇನೋ ಉಳುಮೆ ಮಾಡ್ತಾರೆ, ಒಂದಷ್ಟು ಜನ ಊಟ ಹಾಕ್ತಾರೆ. ಈ ತರ ಡಿವೈಡ್ ಮಾಡಿದ್ದಾರೆ. ನಮ್ಮಲ್ಲಿ ಜಾತಿ ಅನ್ನೋ ಪದಗಳು ಬರಬಾರ್ದು. ಪ್ರೀತಿ ಅಂದ್ರೆ ಒಂದ್ ಸಾಕು ಅಷ್ಟೇ. ಹೆಣ್ಣು ಗಂಡಿದ್ಮೇಲೆ ಎಂತಕ್ಕೆ ಜಾತಿ ಅಲ್ವಾ? ನಾನು ಮೀನ್ ಹಿಡಿತಿದ್ದೆ, ಇವಳೇನು ನನ್ಗೆ ಅಪ್ಪಸ್ ಮಾಡ್ಲಿಲ್ಲ. ನೀನ್ ಮೀನ್ ಹಿಡಿತೀಯಾ, ಗಲೀಜ್ ಮಾಡ್ಕೊತೀಯಾ, ಗಲೀಜು ಅಂತ ನನ್ನ ಜೊತೆ ಮೀನ್ ಕ್ಲೀನ್ ಮಾಡಿದಾಳೆ ಇವಳು. ಮೀನ್ ಕ್ಲೀನ್ ಮಾಡಿದಾಳೆ ಅಷ್ಟೇ. ಏನ್ ಕಲ್ಮಶ ಇರ್ಬಾರ್ದು. ಲವ್ ಟ್ರೂ ಲವ್ ಆಗಿದ್ರೆ ಅದು ಇದ್ದೇ ಇರುತ್ತೆ. ಇನ್ನೊಂದೇನು ಅಂತಂದ್ರೆ ಹೇಳಿಲ್ವಾ, ಸಮಾಧಾನವಾಗಿ ಕುತ್ಕೊಂಡು ಮಾತಾಡೋದ್ರೆ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ. ನಾನ್ ಜಾಸ್ತಿ, ನಾನ್ ಕಡಿಮೆ, ಮುಗೀತು, ಅಲ್ಲಿಗೆ ಲವ್ ಎಂಡ್ ಆಗುತ್ತೆ. ಇನ್ನೂ ಬದುಕನ್ನ ಕಟ್ಕೋಬೇಕು ಅನ್ನೋರ್ಗೆ ಏನ್ ಹೇಳ್ತೀನಿ ಅಂತ ಅಂದ್ರೆ, 0 ಇಂದ ಇವಾಗ ನಾವ್ ಹೆಂಗ್ ಸ್ಟಾರ್ಟ್ ಮಾಡಿದೀವಿ ಆಗ ಸ್ಟಾರ್ಟ್ ಮಾಡಿ. ನಿಮ್ ಕೈಲಿ ಆಗಿಲ್ವಾ, ಸಾಲ ಮಾಡಿ. ನಾನು ಸಾಲ ಮಾಡಿದ್ದೀನಿ, ನಾನು 7 ಲಕ್ಷ ಸಾಲ ಮಾಡಿದ್ದೀನಿ. ಈಗ ಅದಕ್ಕೆ ನಾನು ಸಾಲ ತೀರ್ಸೋಣ ಅಂತಾನೆ ಬಂದಿರೋದು.
ಸರಿ ನಾ ಸಾಲ ಮಾಡೋದ್ರಿಂದ ಏನಿಲ್ಲ, ಒಬ್ರ ಹತ್ರ ನಮ್ಗ್ ಬೇಕು ಇನ್ವೆಸ್ಟ್ಮೆಂಟ್, ಸಾಲ ಮಾಡ್ರಿ, ಇನ್ವೆಸ್ಟ್ಮೆಂಟ್ ಮಾಡ್ರಿ. ಇನ್ವೆಸ್ಟ್ ಮಾಡಿ ಇನ್ನೊಂದೇನಂದ್ರೆ ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡ್ರಿ ಅದೊಂದೇ ನಾನು ಹೇಳೋದು. ಓದಿದೀರಾ, ಓದಿದೀನಿ, ನಿಮ್ಗೆ ಈ ತರ ಒಳ್ಳೆ ಸ್ಯಾಲ್ರಿ ನಮ್ ಪ್ಯಾಕೇಜ್ ಸಿಗುತ್ತೆ, ಹೋಗ್ತೀರಂದ್ರೆ ಹೋಗಿ. ಆಗಿಲ್ವಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ರಿ, ಚಿಕ್ಕನಿಂದ ಸ್ಟಾರ್ಟ್ ಮಾಡ್ರಿ. ನಾಚ್ಕೊಳ್ಳೋದಂತದ ಏನು, ನಾವಿಬ್ರು ನಾಚ್ಕೊಂಡಿಲ್ಲ. ನಾನು ಅವಾಗ ಹೇಳಿಲ್ವಾ, ಬರೀ ಟಾಟಾ ಹಾಸ್ಕೊಂಡು ರೋಡ್ ಅಲ್ಲಿ ಮೀನ್ ಮಾರ್ತಿದ್ದೆ. ನನಗೆ ಅವಾಗ್ಲೂ ನಾಚಿಕೆ ಇರಲಿಲ್ಲ, ನನ್ಗೆ ಇವಾಗ್ಲೂ ನಾಚಿಕೆ ಇಲ್ಲ. ನನ್ ಕೆಲ್ಸದ ಮೇಲೆ ನನ್ ಗೌರವ ಇದೆ, ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಆಗಲ್ಲ ನನ್ ಕೈಗೆ ಅಂತ ಕಳ್ಕೊಂಬಾರ್ದು, ಹೋಗ್ತಿದ್ದೆ. ನಾವು ಚಿಕ್ಕ ವಯಸ್ಸಿಂದಾನೇ ಬಿಸ್ನೆಸ್ ಮಾಡ್ಕೊಂಡೇ ಬಂದಿರೋದು, ಇವಾಗ್ಲೂ ಬಿಸ್ನೆಸ್ ಮಾಡ್ತಾ ಇದೀವಿ. ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ನನ್ ಟಾರ್ಗೆಟ್ ಇಲ್ಲಿದೆ, ನಾನು ಅಚೀವ್ ಮಾಡೇ ಮಾಡ್ತೀನಿ. ಸೊ ಅಲ್ಲಿವರೆಗೂ ತುಂಬಾ ಕಷ್ಟಪಡ್ತೀನಿ, ಇಬ್ರು ಸೇರ್ಕೊಂಡು ಕಷ್ಟಪಡ್ತೀವಿ. ಅಲ್ವಾ success ಸಿಗೋದು. ಮದುವೆಗೆ ಇವಾಗ 16th ಬಂದ್ರೆ ಇವಾಗ 16th ಇನ್ 2 ದಿನ, ಇನ್ 3 ದಿನ ಏನೋ ಇದೆ. 16th ಆದ್ರೆ ನಮ್ದು 1 year ಕಂಪ್ಲೀಟ್ ಆಗುತ್ತೆ. ಆಗತ್ತೆ. ಹಾ, ನಾನು love marriage. ಇಲ್ಲ, ಮನೆಯವ್ರು ಯಾರು ಒಪ್ಪಿಲ್ಲ. ಅಂದ್ರೆ ಮನೆಯವ್ರಿಗೆ ಗೊತ್ತಿರ್ಲಿಲ್ಲ. ಇವಳು 2 ತಿಂಗಳು ನಮ್ಮ ಮನೇಲೇ ಇದ್ದು. ನಮ್ಮೂರಲ್ಲಿ ನಾವು ಜೋರಾಗೆ ಮದುವೆ ಆದ್ವಿ, ಬಟ್ ಇವ್ರ ಮನೆಗ್ ಗೊತ್ತಿಲ್ಲ ಅಷ್ಟೇ. ಇವಾಗ ನಾವ್ ಅವ್ರ ಮೇಲೆ ಇರೋದು, ಇವಾಗ ಅವ್ರ ಮೇಲೆಲ್ಲ ಚೆನ್ನಾಗಿ ಒಪ್ಕೊಂಡಿದ್ದಾರೆ. ಅವ್ರ ಮೇಲೆ ಮುಂಚೆ ಅಂದ್ರೆ ನಮ್ದು ಇನ್ಸ್ಟಾಗ್ರಾಮ್ ಲವ್. ನಾವೆಲ್ಲ 4 ತಿಂಗಳು ಲವ್ ಮಾಡಿದ್ದು, ಸಡನ್ ಆಗಿ ಮದ್ವೆ ಆಗ್ಬಿಟ್ಟು. ಡೈರೆಕ್ಟ್ ಮ್ಯಾರೇಜ್. ಬಟ್ ನಮ್ದು ಇಂಟರ್ ಕ್ಯಾಸ್ಟ್ ಅಂತಂದ್ರೆ ನಮ್ದು ಗಂಗೆ ಮತಸ್ಥ ಬೆಸ್ತಾರ್, ನಾವು ಇವ್ರು ಗೌಡಾಸ್. ನಮ್ದು ಬಂದು ಚನ್ನಪಟ್ಟಣ, ನಮ್ದು ಮಂಡ್ಯ ಅಣ್ಣ. ಇವ್ರು ಮಂಡ್ಯ ಬಸರಾಳ್. ಬಟ್ ಇರೋದು ಬ್ಯಾಂಗ್ಳೂರು, ಸೊ ಹಂಗೆ ಇನ್ಸ್ಟಾಗ್ರಾಮ್ ಇಂದ. ಇವ್ರು 18 years ಇಂದ ಬೆಂಗಳೂರಲ್ಲಿ ಇದ್ದಾರೆ. ನಮ್ದು ಚನ್ನಪಟ್ಟಣ. ಅವಾಗಿನ ಅಂದ್ರೆ ನಮ್ದು ಹುಟ್ಟಿ ಬೆಳೆದೆಲ್ಲ ಮದ್ದೂರ್ ಹತ್ರ ದೇಶಹಳ್ಳಿ ಅಂತ, ಅಲ್ಲಿ ನಮ್ಮ ಅಜ್ಜಿ ತಾತನ ನಮ್ ನೋಡ್ಕೊತಿದ್ರು. ಆಮೇಲೆ ಚನ್ನಪಟ್ಟಣದಲ್ಲಿ ಫಿಶ್ ಅಂಗಡಿ ಮಾಡಿದೆ, ಕೈಬಿಲ್ಲಿ ಟೆಂಪರರಿ ವರ್ಕ್ ಮಾಡ್ತಿದ್ದೆ. ನಮ್ಗೇನು ಅಡ್ಜಸ್ಟ್ ಆಗಿಲ್ಲ, ಇಂಜಿನ್ ಜೊತೆ ತುಂಬಾ ಕಾಸ್ಟ್ ನಮ್ಗೂ ಅವ್ರಿಗೂನು. ಅದಾದ್ಮೇಲೆ ನಾನು ಮೀನ್ ಅಂಗಡಿ ಮಾಡಿದೆ. ಇವಾಗ ಅಂಗಡಿ ನನ್ನ ತಮ್ಮ ನಡೆಸ್ತಾ ಇದ್ದಾನೆ. ನಾನ್ ಮದ್ವೆ ಆದ್ಮೇಲೆ ಇಲ್ಲ ಅಂಗಡಿ. ಒಂದು ಡಿಪ್ಲೊಮಾದಲ್ಲಿ ಫಸ್ಟ್ ಕ್ಲಾಸ್, ನಾನು ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ರಾಮನಗರ ಡಿಪ್ಲೊಮಾ ಕಾಲೇಜ್. ಇವಳು ಬಂದು ಬಿಕಾಂ ಸೆಕೆಂಡ್ ಇಯರ್ ಅಣ್ಣ. ಇನ್ನು ಓದ್ಬೇಕಿತ್ತು, ಅಷ್ಟೇ ಏತಾಕ ಹೋಗ್ಬಿಟ್ಟೆ, ಮದುವೆ ಆಗಾಯ್ತು. ಡಿಪ್ಲೊಮಾ ಓದಿದೀನಿ ಅಂತಂದ್ರೆ, ಬಟ್ ಬಿಸ್ನೆಸ್ ಅಂತ ಇದನ್ನೇನೋ ಮಾಡ್ತಾ ಇದೀರಲ್ಲ, ಈಗ ಐಡಿಯಾ ಹೆಂಗ್ ಬಂತು? ಅವ್ರು ಯಾವತ್ತು ಹೇಳಿಲ್ಲ ಈ ಬಿಸ್ನೆಸ್ ಬೇಡ, ಬೇರೆ ಏನಾದ್ರು ಸ್ವಲ್ಪ ಕೆಲ್ಸಕ್ಕೆ ಹೋಗೋ ತರ? ಇಲ್ಲ, ಅವಳೇನು ಯಾವತ್ತೂ ಹೇಳಿಲ್ಲ. ಅಂದ್ರೆ ನಾವಿಬ್ರು ಲವ್ ಮಾಡ್ಬೇಕಾದ್ರೆ, ಇಲ್ಲ ನಾನು ಆಲ್ರೆಡಿ ಲವ್ ಮಾಡ್ಬೇಕಾದ್ರೆ ಮೀನ್ ಅಂಗಡಿ ಇತ್ತು ನಮ್ದು, ಇತ್ತು. ನಮ್ದಂದ್ರೆ ಅದೇ ಹೇಳದ್ನಲ್ಲ, 10,000 ಸ್ಯಾಲ್ರಿ ಕೊಡ್ತಿದ್ರು ಅಷ್ಟೇ ನನ್ಗೆ. ನಾವು ಕಲೆಕ್ಷನ್ ಎಲ್ಲ ಮಾಡ್ಬೇಕಿತ್ತು, ಹೋಗಿ ಅವ್ರ ಮನೇಲಿ ಕಟ್ಟೆಲ್ಲ ಮಾಡ್ಬೇಕಿತ್ತು. ಸೊ ಅದಕ್ಕೆ ಇಂಜಿನಿಯರ್ ನಂಗೂ ಕ್ರಾಶ್, ಅವರು ಕಲೆಕ್ಷನ್ ಮಾಡ್ರಿ ಅಂತ, ನಾವು ಮಾಡಲ್ಲ ಅಂತ. ಸೊ ಅದರಿಂದ ನಾನು ಈ ಮೀನಿಂದ ಹುಟ್ಟಿ ಬೆಳೆದಿರೋದ್ರಿಂದ, ಬೆಸ್ತರಾಗಿರೋದ್ರಿಂದ ನಾವೆಲ್ಲ ಮೀನ್ ಹಿಡಿದ ಅಭ್ಯಾಸ ನಂಗೆ. ನಾನ್ ಚಿಕ್ಕ ವಯಸ್ಸಿಂದನೂ ಮದ್ದೂರಲ್ಲಿ ಮೀನ್ ಹಿಡಿತಿದ್ವಿ ನಮ್ಮ ಮಾವರ ಜೊತೆಲಿ. ಸೊ ಅದಕ್ಕೋಸ್ಕರ ನಾನು ಮೀನ್ ಅಂಗಡಿ ಮಾಡಕ್ಕೆ ಇನ್ಸ್ಪಿರೇಷನ್. ಯಾರೋ ಒಬ್ರು ಹೇಳಿದೆ, ಈ ತರ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಅದನ್ನ ವೇಟ್ ಮಾಡ್ಬೇಡ, ಸ್ಟಾರ್ಟ್ ಮಾಡ್ಬಿಡು ಅಂತ. ಒಂದು ತಾಟ್ ಹಾಸ್ಕೊಂಡು ಮೀನ್ ಅಂಗಡಿ ಮಾಡಿದೆ ಅಷ್ಟೇ. ಇವಾಗ ಅಂಗಡಿನೇ ಆಯ್ತು ನಂದು. ಈಗ ನನ್ನ ತಮ್ಮ ಅವ್ನು ಚೆನ್ನಾಗಿದ್ದಾನೆ, ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇವಾಗ ನಾವಿಲ್ಲಿ ಮಾಡ್ತಿದ್ವಿ ಅಷ್ಟೇ. ಇಲ್ಲ, ಅವ್ರೇನೇ ಹೇಳಿಲ್ಲ. ಸಪೋರ್ಟ್ ಮಾಡ್ತಿದ್ದಾರೆ ಅಣ್ಣ, ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಐಡಿಯಾಸ್ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅಣ್ಣ ಇನ್ನು ಖುಷಿ ಪಡ್ತಾರೆ, ಚೆನ್ನಾಗ್ ಮಾಡು ಅಂತ. ಎಲ್ಲರಿಗೂ ಇನ್ಸ್ಪಿರೇಷನ್. ಕಮೆಂಟ್ಸ್ ಗಳನ್ನ ಓದ್ತಾ ಇದ್ರೆ ಒಂಥರ ಖುಷಿ ಆಗತ್ತೆ ಎಲ್ರಿಗೂ. ಟ್ರೆಂಡಿಂಗ್ ಅಲ್ಲಿ ಅಂತ ಅಂದ್ರೆ ಹುಡ್ಗಿಲಿ ಜಗಳ ಕಾಮನ್. ಅದನ್ನೇನ್ ಮಾಡ್ಬೇಕು, ಕುತ್ಕೊಂಡು ಬಗೆಹರಿಸ್ಕೋಬೇಕು. ನಮ್ಮಲ್ಲಿ ತುಂಬಾ ಜಗಳಗಳಾಗಿದೆ, ನಾವು ಚೆನ್ನಾಗೇ ಇದೀವಪ್ಪ. ಇವಾಗ್ಲೂ ಜಗಳಗಳಾಗತ್ತೆ, ಸಾಲ್ವ್ ಮಾಡ್ಕೊಂಡ್ಬಿಡ್ತೀವಿ. ಕುತ್ಕೊಂಡು ಸಮಾಧಾನವಾಗಿ ಮಾತಾಡಿದ್ರೆ ಎಲ್ಲಾ ಸಾಲ್ವ್ ಆಗ್ಬಿಡುತ್ತೆ. ಅದ್ಬಿಟ್ಟು ನೀನ್ ಜಾಸ್ತಿ ನಾನ್ ಕಡಿಮೆ. ಇನ್ನೊಂದೇನು ಅಂತಂದ್ರೆ, ಹೆಣ್ಮಕ್ಳಿಗೆ ಸುಳ್ಳು ಹೇಳ್ಬಾರ್ದು, ಅದು ಒಂದು ಮೈನಸ್ ಪಾಯಿಂಟ್. ಹೆಣ್ಮಕ್ಳಿಗೆ ಸುಳ್ಳು ಹೇಳಿದ್ರಂತೂ ಅವನ್ ಕತೆ ಮುಗೀತು ಅಂತ. ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ. ನಾನು ಅದನ್ನೇ ಹೇಳಿದ್ದೆ, ನಾವೆಲ್ಲ ಮಿಡಲ್ ಕ್ಲಾಸ್ ಹುಡುಗ್ರೇನೆ, ನಮ್ದು ಮೀನ್ ಅಂಗಡಿ ಇದೆ, ಈ ತರ ಎಲ್ಲ ನಾನು ಮೀನ್ ಹಿಡಿಯಕ್ ಹೋಗ್ತೀನಿ, ನಾನು ನನ್ನ ತಮ್ಮ ಇಬ್ರು ನಡೆಸ್ತಾ ಇದೀವಿ ಅಂತ. ಸೊ ಅವಳೇನು ಇದನ್ ಮಾಡಿಲ್ಲ. ಮಾಡ್ರಿ ಆಯ್ತು ಅಂದ್ಬಿಟ್ಟು ಅಲ್ಲಿದ್ದಾಗ ನಮ್ಮ ಅಂಗಡಿ ಹತ್ರ ಎಲ್ಲ ಬರ್ತಿದ್ದು. ಇನ್ನೊಂದು ಇದು ಅಂತ ಅಂದ್ರೆ, ನಾನ್ ಯಾವತ್ತು ಅವಳನ್ನ ಮೀಟ್ ಮಾಡಕ್ ಬೆಂಗಳೂರು ಬಂದಿಲ್ಲ. ಚನ್ನಪಟ್ಟಣಕ್ಕೆ ಯಾವಾಗ್ಲೂ ರಜೆ ಸಿಕ್ತಾಗೆಲ್ಲ ಓಡಾಡ್ ಹೋಗ್ಬಿಡ್ತಿದ್ದೆ. ಏನು ಅವರೆಲ್ಲ ಇಷ್ಟ ಆಗಿದೆ ಈಗ ಬಿಕಾಂ ಓದ್ತಿರಲ್ಲ, ಯಾರು ಒಳ್ಳೆ ಬಟ್ ನಂಗೆ ಅದು ಐಡಿಯಾ ಇರ್ಲಿಲ್ಲ, ಈ ತರಾನೇ ಮದ್ವೆ ಆಗ್ಬೇಕು ಆ ತರ ಎಕ್ಸ್ಪೆಕ್ಟೇಷನ್ ನೀನಲ್ಲಿ ಇರ್ಲಿಲ್ಲ ನಂಗೆ. ಬಟ್ ಮೆಸೇಜ್ ಮಾಡುವಾಗ ಒಳ್ಳೆಯವನು ಅಂತ ಅನ್ನಿಸ್ತು. ಮೆಸೇಜ್ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಹಿಂಗೆ ಏನೇನು ಮಾತಾಡೋದ್ರಲ್ಲಿ, ಕಾಲರ್ ಮಾತಾಡೋದ್ರಲ್ಲಿ. ಸೊ ಇವನ್ ಜೊತೆ ಇದ್ರೆ ನಾನು ಖುಷಿಯಾಗಿರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಸೊ ಅದರಿಂದ ಲವ್ ಮಾಡಿ ಮದ್ವೆ ಆಗಿದ್ದೀವಿ. ಅದೇ ಅವ್ಳು ಹೇಳ್ದಂಗೆ ಮಾತಾಡುವಾಗ್ಲೇ ಗೊತ್ತಾಗ್ಬಿಡುತ್ತೆ
ಇನ್ನೊಂದೇನು ಅಂತಂದ್ರೆ ನಾನು ಆತರ ಇದ್ದಿದ್ರೆ ನನ್ಗೂ ಅವ್ರಿಗೂ ಕ್ರಾಶ್ ಆಗ್ತಿತ್ತು. ಹೌದು, ನೀನ್ ಯಾಕೆ ಮೀನೆಲ್ಲ ಕ್ಲೀನ್ ಮಾಡ್ಬೇಕು, ನೀನ್ ಯಾಕೆ ಈ ತರ ಅಂಗಡಿ ಚಿಕ್ಕ ಅಂಗಡಿ ಮಾಡ್ಬೇಕು, ನಾನ್ಯಾಕೆ ನಿನ್ ಜೊತೆ ಕೆಲಸ ಮಾಡ್ಬೇಕು. ಅವಳಲ್ಲಿ ಆತರ ಇರ್ಲಿಲ್ಲ. ಅವಳೇನಂದ್ರೆ ಸಪೋರ್ಟಿವ್ ಮೈಂಡ್, ನೀನ್ ಏನ್ ಮಾಡೋ ನಿನ್ ಜೊತೆ ನಾನು ಇರ್ತೀನಿ ಅಂತ. ಸೊ ಅದಕ್ಕೋಸ್ಕರ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದು ಇವಾಗ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಈಗ ಅವ್ರ ಮೇಲೆ ಇದೀವಿ, ಅವರೇ ನಮ್ಮನ್ನ ನೋಡ್ಕೊತಾ ಇದಾರೆ. ಅವ್ರೇನು ಕೇಳಲ್ಲ, ಅದು ತಂದ್ಕೊಡಿ ಇದು ತಂದ್ಕೊಡಿ, ಅವ್ರಾಯ್ತು ಅವ್ರ ಕೆಲ್ಸ ಆಯ್ತು. ಏನಾರ ಬೇಕಾ ನಮ್ನೇ ಕೇಳ್ತಾರೆ ಏನಾರ ಬೇಕಾ ಅಂತ. ಆಪಲ್ ಕಾರ್ಡ್ ಅದು ಇಲ್ಲಿ ಸ್ಟಾರ್ಟ್ ಮಾಡಿ ನಮ್ದು 2.5 ತಿಂಗಳಾಯ್ತು. ಬಟ್ ನಾವ್ ಇಲ್ಲಿಗೆ ಬಂದು 4 ತಿಂಗಳಿಂದ ಟ್ರೈ ಮಾಡ್ತಾನೆ ಇದೀವಿ. 2 ಕಡೆ ಆಲ್ರೆಡಿ ಎತ್ತಿಸ್ಬಿಟ್ಟಿದ್ದಾರೆ. ಸೊ ಇಲ್ಲಿ 2.5 ತಿಂಗಳಾಯ್ತು, ಯಾರು ಆತರ ಇಲ್ಲ, ಎತ್ತಿಸಿಲ್ಲ. ನಮ್ಮಲ್ಲಿ ಚಿಕನ್ ಫ್ರೈಡ್ ರೈಸ್ ಸಿಗುತ್ತೆ. ಅದ್ ಬಿಟ್ರೆ ಸ್ಪೆಷಲ್ ಅಂದ್ರೆ ಮೆಂತೆ ಕಬಾಬು. ನಿಮ್ ನಾರ್ಮಲ್ ಕಬಾಬ್ ತರ ಇರಲ್ಲ ಅದು. ಅದು ಗ್ರೀನ್ ಎಲ್ಲ ಸೊಪ್ಪುಗಳಿಂದ ಮಾಡೋದು. ಅದ್ ಬಿಟ್ರೆ ಎಗ್ ರೈಸ್, ಆಮ್ಲೆಟ್, ಹಾಫ್ ಬಾಯ್ಲ್. ಇಲ್ಲ ನಾನ್ ಬಂದಿದ್ದು ಫಿಶ್ ತವಾ ಫ್ರೈ ಮಾಡೋಣ ಅಂತ. ಅಲ್ಲೇ ಇದೆ ಇದು ಕಲ್ಲು, ಅಲ್ಲೇ ಇದೆ. ನಾನ್ ಬಂದಿದ್ದು ಫಿಶ್ ತವಾ ಫ್ರೈ ಮಾಡೋಣ ಅಂತ. ಸೊ ಫಿಶ್ ತವಾ ಫ್ರೈ ಎಲ್ಲೋ ಮಾಡಕ್ ಜಾಗ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಕಾಲೇಜ್ ಇರೋದ್ರಿಂದ ಎಗ್ ರೈಸ್ ಸ್ಟಾರ್ಟ್ ಮಾಡಿದೆ. ಚೆನ್ನಾಗಿ ಕ್ಲಿಕ್ ಆಯ್ತು, ರೆಸ್ಪಾನ್ಸ್ ಚೆನ್ನಾಗಿದೆ. ನಮ್ದಿದು ಎಲ್ಲ ಸೇರ್ಸಿದ್ರೆ ಗಾಡಿ ಇದೆಲ್ಲ ಸೇರ್ಸಿದ್ರೆ 1 ಲಕ್ಷ ಆಗುತ್ತೆ. ಇಲ್ಲ ದುಡಿತಾ ಇದೀವಿ ಇನ್ನೂನು. ಇವಾಗ ಜನ ಎಲ್ರು ಗೊತ್ತಾಗಿದೆ ಅಲ್ಲ, ಇವಾಗ ಸ್ವಲ್ಪ ಜನ ಜಾಸ್ತಿ ಬರ್ತಿದ್ದಾರೆ. ಮೊದ್ಲಿದ್ರೆ ಕಾಲೇಜ್ ಹುಡುಗರು ಅಷ್ಟೇ ಇರ್ತಿದ್ರು, ಇವಾಗ ಪಬ್ಲಿಕ್ ಬರ್ತಿದ್ರು. ದಿನಕ್ಕೆ ಲಾಭ ಅಂದ್ರೆ 1-2.5 ಸಾವಿರ ಆಗುತ್ತೆ ಅಷ್ಟೇ. ಸೋಮವಾರ ಒಂದಿನ ರಜಾ ಇರುತ್ತೆ. ನಮ್ಮ ಮಂಡೆ ಒಂದಿನ ಫ್ರೀ ಇರುತ್ತೆ, ಅವಾಗ ಕರ್ಕೊಂಡು ಹೋಗ್ತಾನೆ. ಮಂಡೇ ಹೋಗ್ತಿವಿ, ಮಂಡೇ ಮೂವಿಗಿವಿ ಸುತ್ಕೊಂಡು. ನಾವಂತೂ ಮಂಡೇ ಮನೇಲಿರಲ್ಲ, ಫ್ರೆಂಡ್ಸ್ ಮನೆ ಆತರ ಯಾರಾದ್ರೂ ಸುತ್ತಾಯ್ತು. ಇವ್ರ ಅತ್ತಿರ ಮನೆ ತುಂಬಾ ಇದೆ ಇಲ್ಲಿ. ಸೊ ಅವ್ರ ಮನೆಗಳಿಗೆ ಹೋಗ್ತಾ ಇರ್ತೀವಿ, ಒಬ್ರಲ್ಲ ಒಬ್ರು ಮನೆಗೆ ಹೋಗ್ತಾ ಇರ್ತೀವಿ, ಓಡಾಡ್ಕೊಂಡ್ ಬರ್ತೀವಿ. ಸೆಟ್ಲ್ ಆದವ್ರ ಜೊತೆ ಇದ್ರು ಅದ್ ಕಾಮನ್ ಅಣ್ಣ, ಎಲ್ರು ಮಾಡ್ತಾರೆ. ಸೆಟ್ಲ್ ಆದವ್ರ ಜೊತೆ ಲವ್ ಮಾಡೋದು, ಇನ್ನ ಬಿಟ್ಟು ಹೋಗೋದು, ಅದೆಲ್ಲ ಕಾಮನ್ ಇರುತ್ತೆ. ಬಟ್ ಇವ್ನ್ 0 ಇಂದಾನು ಇದ್ದಾನೆ, ನಾನು ಅಲ್ಲಿಂದನೂ ಇದ್ದೀನಿ, ಮುಂದಕ್ಕೂ ಇರ್ತೀನಿ ಆಲ್ವೇಸ್. ಬಟ್ ಒಂದಿನ ಇವನ್ ಅಚೀವ್ ಮಾಡಿದಾಗ ಅವಾಗ ನನ್ಗೂ ಖುಷಿ ಆಗುತ್ತೆ. ಇವ್ನ ಜೊತೆ 0 ಇಂದಾನು ಇದ್ದೀನಿ. ಸೆಟಲ್ ಆಗಿರೋ ಜೊತೆ ಇದ್ದಿದ್ರೆ ಅವಾಗ ಅವ್ರಿಗೂ ಏನು ಅನ್ನಿಸ್ತಿರ್ಲಿಲ್ಲ. ಇವಳೇನು ನನ್ ಜೊತೆ ಫಸ್ಟ್ ಇಂದಾನು ಈ ತರ ಇದ್ದೀನಿ ಅಂತ ಬಂದಿದ್ದಾಳೆ ಅಂತ ಅನ್ಸುತ್ತೆ. ಅವಾಗ ಪ್ರೀತಿ ಹೆಂಗಿರುತ್ತೆ ಏನಂತ ಗೊತ್ತಾಗಲ್ಲ, ಹೇಳಕ್ ಆಗಲ್ಲ. ಬಟ್ ಇವ್ನ ಅಚೀವ್ಮೆಂಟ್ ಮಾಡಿದಾಗ ಅವನ್ಗೂ ಅನ್ಸುತ್ತೆ, ಇವಳು ನನ್ನ ಫಸ್ಟ್ ಇಂದ 0 ಇದ್ದಾಗಿಂದಾನು ಇದ್ದಾಳೆ, ನನ್ ಜೊತೆ ಇದ್ದಾಳೆ, ಚೆನ್ನಾಗಿ ಫೀಲ್ ಆಗುತ್ತೆ. ಅಚೀವ್ ಮಾಡೋಣ ಕೆಳಗಡೆ ಬಿದ್ದೋದಾಗ ಅವಳು ಆಲ್ವೇಸ್ ಬಿಟ್ಟು ಹೋಗ್ತಾಳೆ. ನಮ್ಮಲ್ಲಿ ಆಗಿಲ್ಲ, ನಾವು ಚಿಕ್ಕ 0 ಇಂದ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಮತ್ತೆ ನಾವು 0 ಬಂದ್ರು ನಮ್ಗೇನು ಪ್ರಾಬ್ಲಮ್ ಆಗಲ್ಲ, ಯಾಕೆಂದ್ರೆ ನಾವು ಮೊದ್ಲಿಂದಾನು 0 ಇದೀವಿ ಅಂತ. ಪ್ರೀತಿ ಅಂತೂ ಕಮ್ಮಿ ಆಗಲ್ಲ ಅಣ್ಣ, ಎಷ್ಟೇ ಏನೇ ಆಗಿದ್ರು.